ಪಟ್ಟಾಭಿ ನಮ್ಮ ಗುರು ಚಕ್ಕಲಿ ಸನ್ನಿಧಿಯ ರಾವಿಗೆ ಇದು ಚಕ್ಕಲಿ ಮಾಡೋದು ಅಂತ. ಚಕ್ಕಲಿ ಚಕ್ಕಲಿ ಚಕ್ಕಲಿ. ಓ ಮೈ ಗಾಡ್, ಇದು ಚಕ್ಕಲಿ ಇದಲ್ಲ. ಎಲ್ಲರೂ ತಿನ್ಲಿಕ್ಕೆ ಹುಟ್ಟಿರೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾವು ಗರಿಗರಿಯಾದ ಚಕ್ಲಿ ಮಾಡ್ಕೊಂಡು ಬರೋಣ. ಅದಕ್ಕೆ ಫಸ್ಟ್ ನಾವು 1.5 ಗ್ಲಾಸ್ ಉದ್ದಿನ ಬೇಳೆನ ತೊಗೊಂಡಿದ್ದೀವಿ. ಅದನ್ನ ಫ್ರೈ ಮಾಡ್ತಾ ಇದ್ದೀವಿ. ಒಂದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹುರಿದಂತಹ ಇದು ಎಂತ ಇದು ಇದಂತಹ ಉದ್ದಿನ ಬೇಳೆ 1.5 ಗ್ಲಾಸ್. ಹುರಿದಂಥ ಉದ್ದಿನ ಬೇಳೆನ ಮಿಕ್ಸಿ ಜಾರಿಗೆ ಹಾಕಾಯಿತು. ಅದು ಸ್ಮೂತ್ ಆಗಿರಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ವಾಪಸ್ ಗಾಳಿಸ್ತಾ ಇದ್ದೀವಿ. ಅದನ್ನ ಗಾಳಿಸ್ಬೇಕಿದ್ರೆ ತುಂಬ ನೈಸಾಗಿ ಗಾಳಿಸ್ಬೇಕು, ಇಲ್ಲಾಂದರೆ ಚಕ್ಲಿ ತುಂಡಾಗುತ್ತೆ. ಒಂದು ಫುಲ್ ತೆಂಗಿನಕಾಯಿ ತುರಿ ತೊಗೋತಾ ಇದ್ದೀವಿ ಮಿಕ್ಸಿ ಜಾರ್ಗೆ. ಫೈನಲ್ ತುರಿದು ತಂದೆ ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣ ಮಾಡಬೇಕು. ಇದಕ್ಕೆ ಒಂದಿಷ್ಟು ನೀರು ಹಾಕಿದ್ದೀವಿ, ಪ್ಲಸ್ 2-3 ಬೆಳ್ಳುಳ್ಳಿ ಹಾಕಿದ್ದೀವಿ. ಅದೇನಕ್ಕಂದರೆ ಪರಿಮಳಕ್ಕೋಸ್ಕರ. ಓಕೆ, 2 ಸ್ಪೂನು ಇದು ಹಾಕಿದ್ರಿ ಜೀರಿಗೆ ಇದ್ರೆ ಜೀರಿಗೆ ಹಾಕ್ಬೋದು, ಸಣ್ಣ ಅಂದರೆ ಓಮ ಹಾಕ್ಬೋದು. ಅದೇ ಯಾಕೆ ಗೊತ್ತಾ, ಅದು ಒಳ್ಳೇದು, ಹೆಲ್ತಿಗೆ ಒಳ್ಳೇದು. ನೀ ಎಂತಿಲ್ಲ, ಜೀರ್ಣ ಶಕ್ತಿಗೆ ಎಲ್ಲ ಒಳ್ಳೇದಾ? ಕೊಟ್ಟದಿದ್ದೆಲ್ಲ ಅದೆಲ್ಲ ಕಾಮನ್ ಸೆನ್ಸ್. ನಿಂಗಿಲ್ಲ, ಅದಕ್ಕೆ ನೀನು ನನ್ನ ಹತ್ರ ಕೇಳ್ತಿರೋದು. ಉಪ್ಪು ಹಾಕ್ತಿದ್ದಾರೆ. ಇದಕ್ಕೆ ಹಾಕೋದ ಉಪ್ಪು? ನಾನು ಮತ್ತೆ ಕರಗಿಸ್ಬೇಕಲ್ಲ, ಅದಕ್ಕೆ ನನಗೆ ಉದರ್ಶನ ಆಗ್ತದೆ. ಚೆನ್ನಾಗಿ ರುಬ್ಬಿದೆ. ಹೆಲ್ಪ್ ಮಾಡು ಮಾರೈತಿ, ತಿನ್ನೋದು ಮಾತ್ರ ಅಲ್ಲ, ಹೋಗು. ಅದು ತಿನ್ಲಿಕ್ಕೆ ಹುಟ್ಟಿದ ಏಕೈಕ ಪ್ರಾಣಿ ಅಂದ್ರೆ ಇದೆ. ಎಲ್ಲರೂ ತಿನ್ಲಿಕ್ಕೆ ಹುಟ್ಟಿರೋದು. ನೀವು ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದು ಅಲ್ಲ ಮಕಾಸೂರ್ ವಂಶದವ್ರು ನೀವು. ಅದೇ ಅಲ್ಲ, ಇನ್ನೊಂದು, ನಿಮ್ಮ ಬ್ಯೂಟಿ ರಹಸ್ಯ ಎಂತ ಅಂತ ತುಂಬಾ ಜನ ಕೇಳ್ತಿದ್ರು. ಬ್ಯೂಟಿಗೆ ರಹಸ್ಯವೇ ಇಲ್ಲ. ತೊಳೆದಿಟ್ಟಂತಹ ಬೆಣ್ಣೆ, ಅದ್ರಲ್ಲಿ ಒಂದಿಷ್ಟು ಇರ್ಬೋದು, 4 ಸ್ಪೂನ್ ಬೆಣ್ಣೆ ಕದ್ದುಕೊಂಡು ಹೋಗ್ತಿದ್ದಾಳೆ. ಅಮ್ಮ ನಾನು ದೇವರಾಳೆ, ಬೆಣ್ಣೆ ಕದ್ದಿಲ್ಲಮ್ಮ. ಕೈ ತೋರಿಸು, ಬೆಣ್ಣೆ ಕದ್ದದ್ದು ಕಂಡಿದೆ, ತೋರಿಸು. ಆ ಕೈ ನೀ ಅಂತ ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋದ, ರೈಟ್ ಹ್ಯಾಂಡ್ ತೋರಿಸು. ಆಗ ಸಿಕ್ಕಿ ಬಿತ್ತದೆ. ಈ ಬೆಣ್ಣೆಗೆ ನಾವು ಅವಾಗ ಪ್ರಿಪೇರ್ ಮಾಡಿದಂತಹ ಕಾಯ್ತುರಿ ಮಿಶ್ರಣವನ್ನು ಹಾಕ್ತಾ ಇದ್ದೀವಿ. ಜೊತೆಗೆ 1.5 kg ಅಕ್ಕಿ ಹುಡಿಯನ್ನು ಕೂಡ ಮಿಕ್ಸ್ ಮಾಡ್ತಿದ್ದೀವಿ. ಇದನ್ನು ನೋಡಿ ಎಲ್ಲ ಮಾಡೋದು. ಇದು ವಿಡಿಯೋ ಹಿಡ್ದದ್ದು ಅಮ್ಮ ಮಾಡೋದು ಹೇಗೆ ಅಂತ. ಕೈ ತೊಳಿಬೇಕು ಫಸ್ಟ್. ಶೀ ಹಾಕೊಳ್ಳಿ. ಪಟ್ಟಾಭಿ ನಮ್ಮ ಗುರು ಚಕ್ಕಲಿ ಎಂತ ಅಡ್ಡ ಇದು. ಫಸ್ಟ್ ಇಲ್ಲಿ ಕಲಸಿ. ಅಪ್ಪ ಪಟ್ಟಾಭಿ ಗುರು ಅಂತೆ, ಚಕ್ಕುಲಿ ಕುರುಕುರು ಅಂತೆ. ಓ, ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರ? ನೋಡು, ನಾ ಮಾಡ್ತೇವೆ ಬಿಡು. ಕೈ ತೊಳಿರಿ ಫಸ್ಟ್. ಕೈ ತೊಳ್ದೆ ಬಿಡು. ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಬಂದಿದ್ದಾರೆ ನಮ್ಮ ತಂದೆಯವರು. ನಮ್ಮ ಪಾಕ ಅಂತ ಹೇಳಿದ್ರೆ ಪಾಕ ಗೊತ್ತಾಯ್ತಾ? ಹೀಗೆ ನೋಡು. ಬರ್ಲಿ. ಎಂತ ಎಣ್ಣೆ ಇಡು. ಹಿಟ್ಟೆ ಆಗಲಿಲ್ಲ, ಎಣ್ಣೆ ಇಡು ಅಂತ ಹೇಳಿದ್ರೆ ಆಯ್ತು, ಇದು ಇಷ್ಟೇ. ಫಸ್ಟಿಗೆ ನಾವು ಮಾಡಿದಂತಹ ಉದ್ದಿನ ಬೇಳೆ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಕಲಿಸ್ತಾ ಬರಬೇಕು. ಇದಕ್ಕಿಂತ ಅಡಿಗೆ ಜಪ್ಪಿದ್ರೆ ಅದ್ರಲ್ಲಿ ಆದ್ರೂ 4 ಕಾಸು ಆಯ್ತು. ಇದು ಹೊಟ್ಟೆಗೆ ಹೋಗೋದಿಲ್ವಾ? ಮತ್ತೆ ಇನ್ನು ಹೊಟ್ಟೆ ತುಂಬುದು ವಿನಃ ಸನ್ನಿಧಿಯ ರಾವಿಗೆ ಇದು. ಇನ್ನ ನೀರು ಬೇಡ, ನೀರು ಬೇಕು. ನಿನ್ನ ರಾವಿಗೆ ಚಪ್ಪಲಿ ಮಾಡೋದು ಅಂತ. ಎಷ್ಟೊತ್ತು? ಅದು ಸುಮಾರು ಉಂಟು. ತಲೆ ಅಲ್ಲ, ಮಂಡೆ. ಚಟ್ಟೆ ಮಮತಾ ಬರ್ತೀಯ ಚಕ್ಲಿ ತಿನ್ಲಿಕ್ಕೆ? ನಮ್ಮ ರೆಡಿಮೇಡ್ ಚಕ್ಲಿ. ಚಟ್ಟೆ ಮಮತಾ ಅಪ್ಪನ ತಂಗಿ. ಚಟ್ಟೆ ಸಹ ಇಲ್ಲ, ಚಕ್ಲಿ ಹೊಟ್ಟೆ ಆಗಿದೆ ಈಗ. ಇದಾಗ್ತದೆ ಇವತ್ತು. ಎಂತ ಮಾಡ್ತಾನಪ್ಪ ಸಿದ್ದು, ನಿನ್ನ ನೆನಪಾಗ್ತಾ ಉಂಟು ಅಪ್ಪನಿಗೆ. ಚಕ್ಲಿ ತಿನ್ಲಿಕ್ಕೆ ಬರ್ತೀಯ ಆಗ? ನಾನು ಬರ್ತೀನಪ್ಪ, ಚೆನ್ನಾಗಿ ಹೊರಟು ಬರ್ತೀನಿ ಆಯ್ತಾ? ನಂಗೂ ಚಕ್ಲಿ ಬೇಕಪ್ಪ. ಬಂದೆ. ಸಿದ್ದುನ ಡ್ರೆಸ್ ಹಾಕಿಯೇನೆ ನಾನು. ಅದಕ್ಕೆ ಲೂಸ್ ದೊಂಗ್ಲೆ ಅಂತ ಉಂಟು.
ಅಮ್ಮ ಅಪ್ಪ ಇಬ್ಬರು ನೀರು ಸೇರಿಸ್ತಾರೆ ಕಲಿಸ್ತಾರೆ, ನೀರು ಸೇರಿಸ್ತಾರೆ ಕಲಿಸ್ತಾರೆ. ಕರ್ಕೂರಿಗೋಸ್ಕರ ಕಡಲೆ ಹುಡಿ ಹಾಕ್ತಾರೆ, ಬಟ್ ಡೈರೆಕ್ಟ್ ಹಾಕಲ್ಲ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಇಲ್ಲಿ ಕಡಲೆ ಹುರಿತಾ ಉಂಟು, ಇಲ್ಲಿ ಹಿಟ್ಟು ಕಲಿಸ್ತಾ ಉಂಟು. ಕಡಲೆ ಹುಡಿ ಸಾರಿ ಮಾಡಿ ಗೊತ್ತುಂಟು ಎಂತ ಅಡಿಗೆ ಹಾಗೆ ಹೇಳು, ಮೆನ್ಷನ್ ಮಾಡು. ನಾನು ದೇವರಾಣೆ ಬೆಣ್ಣೆ ಕದ್ದೆ ನಮ್ಮ, ಬೆಣ್ಣೆ ತಿಂದು ಸುಳ್ಳು ಹೇಳಿ ಓಡಿ ಹೋದೆ ನಮ್ಮ. ನಾನು ದೇವರಾಣೆ ಬೆಣ್ಣೆ ಕದ್ದೆ ನಮ್ಮ. ನೋಡಿ ಕಲಸೋ ಮೊದಲೇ ಹಾಕಬೇಕಂತೆ. ಅಮ್ಮನಿಗೆ ಸ್ವಲ್ಪ ಲೇಟ್ ಜ್ಞಾನೋದಯ ಆದ್ದರಿಂದ ಈಗ ನೀರಿಗೆ ಹಾಕಿ ಆಮೇಲೆ ಅದಕ್ಕೆ ಹಾಕ್ತಾರೆ. ನಿಂಗೊಂದು ಬೊಟ್ಟಿಡಬೇಕು ಅಂತ ಗೊತ್ತಿಲ್ವಾ? ನೋಡಿ ನನ್ನ ನೋಡಿ ಕಲಿಯ, ಬೊಟ್ಟಿಡ್ಲಿಕ್ಕೆ ನನ್ನ ನೋಡಿ ಕಲಿ. ಬೊಟ್ಟಿಲ್ಲ ಅಂತ ನೋಡಿ ನಾವೆಲ್ಲ ಅಪ್ಪನ ಕೆಲಸ ಆಯ್ತು ಇಷ್ಟೇ. ನಮ್ಮ ಕೈಯಲ್ಲಿ ಬಳೆ ಇಲ್ಲ, ನಮ್ಮ ಕೈಯಲ್ಲಿ ಬಳೆ ಉಂಟು. ಇಷ್ಟೊತ್ತು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಹಿಟ್ಟು ಕಲಿಸಿ ತಲೆನೋವು ಆಗ್ತುಂಟಪ್ಪನಿಗೆ. ಅಪ್ಪ ಚೆನ್ನಾಗಿ ಕಲಿಸಿದ್ದಾರೆ ಅಂತ ಇಲ್ಲಿ ಹೊಗಳ್ತಿದ್ದಾರೆ ಒಬ್ರು. ಏನು ತರಬೇಕು? ಸಂಜೆ ಅಲೆ ಹೋಗು ಬೇಗ. ಎಣ್ಣೆ ಸಿಮ್ಮಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಹಿಟ್ಟು ಹದಕ್ಕೆ ಬಂದಾಗ ಚಕ್ಲಿ ಮಾಡಿ ಎಣ್ಣೆ ಹಾಕಬೇಕು. ಈ ಹಿಟ್ಟು ರೆಡಿ ಆಗಿದೆ. ಸ್ಟಾರ್ಟ್ ಮಾಡೋಣ. ಖಾರ ಬೇಕಾದರೂ ಖಾರದ ಪುಡಿ ಕೂಡ ಹಾಕ್ಬೋದು. ಓ ಮೈ ಗಾಡ್, ಇದು ಚಕ್ಲಿದಲ್ಲ. ನೋಡಿ ಚಕ್ಲಿ ಹೋಗಿ ಸೇಮಿಗೆ ಆಗ್ತಾ ಇದೆ. ಇವಾಗ ಸೇಮಿಗೆ ಹಾಕ್ತೀವಿ, ನೆಕ್ಸ್ಟ್ ರೌಂಡಲ್ಲಿ ಚಕ್ಲಿ ಹಾಕ್ತೀವಿ. ಈ ಬ್ಲೇಡ್ ನಾವು ಚೇಂಜ್ ಹಾಕಿದ್ದೀವಿ, ಅದಕ್ಕೋಸ್ಕರ ಅಲ್ಲಿ ಸೇಮಿಗೆ ಆಗ್ತಾ ಇದೆ. ನಾವು ಹಾಕಿರೋದು ಬೇರೆ ಆಗಿದೆ. ಇವಾಗ ಚಕ್ಲಿದೆ ಮಿಷನ್. ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ನಿಷೇಧ ಅಂತ ಹೇಳ್ತಾರೆ, ಅದು ಮಾಡಿದ್ರೆ ಚಕ್ಲಿ ಹಾಕಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಬಟ್ ಈ ಥರ ಪೇಪರ್ ಯೂಸ್ ಮಾಡಬಾರ್ದು, ಯಾಕಂದರೆ ಇದರಲ್ಲಿರೋ ಇಂಕ್ ಕೆಮಿಕಲ್. ಈ ಥರ ಚಕ್ಲಿ ಮಾಡಿ, ಬಟ್ ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಪ್ಲಸ್ ಪೇಪರ್ ಯೂಸ್ ಮಾಡಬೇಡಿ. ಅದರ ಬದಲು ಬಾಳೆಲೆ ಯೂಸ್ ಮಾಡಿದರೆ ಒಳ್ಳೆಯದು. ಇನ್ನೂ ರೆಡಿ ಆಯಿತು. ಆ ಕಡೆ ಸೇಮಿಗೆ, ಈ ಕಡೆ ಚಕ್ಲಿ. ಚಕ್ಲಿ ಮಾಡೋ ಭಟ್ರಲ್ಲಿ ಎಲ್ಲಿದ್ದಾರೆ ನೋಡು ಎಲ್ಲಿದ್ದಾರೆ ಅಂತ ಮಲಗಿಯ ಪಾಪ ತಲೆನೋವು ಅಂತ. ಚಕ್ಲಿ ಆಗ್ತಾ ಇದೆ, ಒಂಥರ ರೆಡ್ಡಿಶ್ ಬರಬೇಕು. ಚಕ್ಲಿ ರೆಡಿ ನೋಡಿ. ಆ ಕಲರ್ ಬಂದಾಗ ತೆಗೆದ್ರೆ ಆಯಿತು. ಗೊತ್ತಾಯ್ತಲ್ಲ ಇವಾಗ ಯಾವ ಥರ ಚಕ್ಲಿ ಮಾಡೋದು ಅಂತ. ಫಸ್ಟ್ಗೆ 1 ಗ್ಲಾಸ್ ಇದು ಕಡಲೆಬೇಳೆ, ಸಾರಿ 1 ಗ್ಲಾಸ್ ಉದ್ದಿನಬೇಳೆನ ಹುರಿಬೇಕು. ಅದೊಂದು ರೆಡ್ಡಿಶ್ ಬರಬೇಕು, ಅಲ್ಲಿ ತನಕ ಹುರಿತಾ ಇರಬೇಕು. ಅದಾದಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕಬೇಕು. ಅದರೊಟ್ಟಿಗೆ ಒಂದು ಫುಲ್ಲು ತೆಂಗಿನಕಾಯಿ ತುರಿ ಏನಿದೆ ಅದು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಓಮ ಅಂದರೆ ಓಮ ಹಾಕ್ಬೋದು, ಇಲ್ಲಾಂದರೆ ಜೀರಿಗೆ ಕೂಡ ಹಾಕ್ಬೋದು. ಸ್ವಲ್ಪ ಹಾಕಿ ಚೆನ್ನಾಗಿ ರುಬ್ಬಬೇಕು. ಅದಾದಮೇಲೆ ಒಂದು ಪಾತ್ರೆಗೆ 4 ರಿಂದ 5 ಸ್ಪೂನ್ ಬೆಣ್ಣೆ ಹಾಕಿ, ಆ ಬೆಣ್ಣೆಗೆ ಅಕ್ಕಿ ಹುಡಿ ಏನಿದೆ 1 kg ಹಾಕಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ನಾವೇನು ಮಾಡಿದ್ವೋ ಹುರಿದಂತಹ ಉದ್ದಿನಬೇಳೆ ಏನಿತ್ತು ಅದನ್ನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೀವು ಮಿಕ್ಸ್ ಮಾಡ್ತಿರ್ಬೇಕಿದ್ರೆ ಹುರಿದಂತಹ ಕಡಲೆ ಹಿಟ್ಟು ಹಾಕಿದರೆ ಏನು ಕ್ರಿಸ್ಪಿ ಬರುತ್ತೆ ಅಂತ ಹೇಳಿಬಿಟ್ಟು ಕಲರ್ ಹಾಕ್ತಾರೆ. ಬರುತ್ತೆ ಕರ್ಕರು, ಆದರೆ ಇನ್ನೂ ಕ್ರಿಸ್ಪಿ ಬರಬೇಕು ಅಂತಂದರೆ ಆ ಕಡಲೆ ಹಿಟ್ಟನ್ನ ಸ್ವಲ್ಪ ಹುರಿದ್ಬಿಟ್ಟು ಈ ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನುಣ್ಣೆ ಕಲಿಸ್ಬಿಟ್ಟು ಸ್ವಲ್ಪ ಇಟ್ಟಾದ್ಮೇಲೆ 1-2 ನಿಮಿಷ ಇಟ್ಟಾದ್ಮೇಲೆ ಆಮೇಲೆ ಚಕ್ಲಿ ಮಿಷನ್ಗೆ ಹಾಕಿ ಚಕ್ಲಿ ಮಾಡಿ ಎಣ್ಣೆ ಕಾದ್ಮೇಲೆ ಚಕ್ಲಿ ಹಾಕಿದರೆ ಚಕ್ಲಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ದಾಳೆ. ನೋಡಿ ಟೇಸ್ಟ್ ನೋಡಿ, ಉಂಡಲ್ಲಿ ನನ್ನ ತಂಗಿ ಅವಳು ಭಯಂಕರ ಅಂತ ಹಸಿಯವಳು. ಬಕಾಸುರಿ ಯಾವ ವಂಶಕ್ಕಂದ್ರೆ ನಿಮ್ಮದು? ಬಕಾಸುರಿ ವಂಶನಾ? ನನ್ನ ವಂಶ ಅದು ನಿಮ್ಮ ವಂಶ. ಹೇಗುಂಟು ಹೇಳಿ ಟೇಸ್ಟ್? ಸೂಪರ್ ಅಷ್ಟೇ. ಕೆಮ್ಮು ಯಾರಿಗೆ? ಅವಳು 5ನೇ ಸಲ ಇದು ತಿನ್ನೋದು. 5 ವಿಡಿಯೋ ಉಂಟಿದ್ರಲ್ಲಿ.
ಚಂದ ಇಲ್ಲ ಅಂತ ಹೇಳಿದ್ರಿ. ನಾನು ತಿಂತಿಲ್ಲ. ಕೌಂಟ್ ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಬೇಡದಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ನೀವು ನಿಮ್ಮ ಮನೇಲಿ ಚಕ್ಲಿ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಟಾಟಾ.